ಈ ಭಾಗದ ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಲ್ಗೇಕರ್ ಅವರು, ನಾವು ಮತ್ತೆ ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ 15 ಜನರ ನಾಮಿನೇಷನ್ ಮಾಡಿದ್ದೇವೆ. ಉದ್ದೇಶ ಇಷ್ಟ, ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ, ಈ ಭಾಗದ ರೈತರ ಒಂದು ಜೀವನಾಡಿ. ಒಂದು ಟೈಮ್ನಾಗ ಬಂಗಾರದ ಹೊಗೆ ಹಾಯ್ತಿತ್ತು, ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಹಾಯ್ತಿತ್ತು. ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ, ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದ್ರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು. ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತಿಯಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಸಾಕಷ್ಟು ಜನ ರೈತರು 17,000 ಜನ ಮೆಂಬರ್ ಅದಾರ. ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು, ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು 200 ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ. ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇವೆ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂದ್ರೆ ರಾಜಕೀಯವಾಗಿ ಒಂದು ದೊಡ್ಡ ಭವಿಷ್ಯ ಇದೆ. ರಾಮಗೌಡ ಪಟ್ಟಣದ ನಾಯಕರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಈಗ ಮಲಪ್ರಭಾ ಚುನಾವಣೆಗೆ ಎಲ್ಲೋ ನೀವೇ ಅಧ್ಯಕ್ಷ ಮತ್ತು ಚರ್ಚೆಗೆ ಬರ್ತಾರೆ. ಆ ನಾಯಕತ್ವ ವಹಿಸ್ತಾರ ಒಂದು ಅವಕಾಶ. ಇವತ್ತು ಪ್ಯಾನೆಲ್ ಮಾಡಿದ್ದೀವಿ. ಪ್ಯಾನೆಲ್ಗೆ ಎಲ್ಲ ಮುಖಂಡರು ಇದ್ದಾರೆ. ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನು ಗೆದ್ದು 15 ಜನರನ್ನ ಆರಿಸ್ಕೊಂಡ್ಬರ್ಬೇಕು, ಅದು ಫಸ್ಟ್ ಉದ್ದೇಶ. ತದನಂತರ ಮತ್ತೆ ಹಿರಿಯರು ಕೂಡ್ತಾರೆ. ಅದಕ್ಕೆ ಪ್ಯಾನೆಲ್ ಮಾಡಿದೇವು ಅಂತಂದ್ರೆ ಅದನ್ನ ಏಕ ನಾಯಕತ್ವ ಇರುವುದಿಲ್ಲ, ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತೈತಿ. ಮೊದಲು 15 ಜನ ಆರಿಸಿ ಬರ್ಬೇಕು. 15 ಜನ ಆರಿಸಿದ್ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ. ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿರ್ತೀವಿ. ಉದ್ದೇಶ ಒಂದೇ, ಫ್ಯಾಕ್ಟ್ರಿ ಉಳಿಬೇಕು. ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ, 17,000 ಜನ ಸದಸ್ಯರದಾರ, ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ, ಅದನ್ನ ಕಾಪಾಡುವಂತ ಕೆಲಸ ಆಗ್ಬೇಕು. ಮತ್ತೆ ನೋಡಿ, ಷೇರುದಾರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರ, ಈಗಾಗಲೇ ನಾವೆಲ್ಲ ಹಿರಿಯರು ಕೂಡಿ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು. ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವೆ. ಮುಖ್ಯಾಂಶಗಳಂತ ಅಂದ್ರ 15 ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತೇವೆ. ನ್ಯಾಯಯುತವಾದ ಬಿಲ್, ಏನು ಆಜುಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದ್ರಂಗನ ನ್ಯಾಯಯುತವಾದ ಬಿಲ್ಲನ್ನು 15 ದಿವಸಕ್ಕೊಮ್ಮೆ ಹಾಕ್ತೇವೆ. ಸುಮಾರು 700 ಜನ ಇದಕ್ಕೆ ಎಂಪ್ಲಾಯೀಸ್ ಇದಾರೆ. ಈ ಫ್ಯಾಕ್ಟ್ರಿ ನಂಬ್ಕೊಂಡ 700 ಜನ ಅಂತಂದ್ರೆ 700 ಕುಟುಂಬ. ಆ 700 ಕುಟುಂಬಕ್ಕೆ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತೇವೆ. ಮತ್ತು ಏನಿ 17,000 ಜನ ಸದಸ್ಯರದಾರ, ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ. ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನ ಅದಕ್ಕೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಬೇಡಿಕೆ ಇರುವಂತ ಕ್ರಷಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಬೇಕು. ಬರುವಂತ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ. ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಕೋ ಜನರೇಷನ್ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನರೇಷನ್ ನಮಗೆ ಅತ್ಯವಶ್ಯಕ ಐತಿ. ಕೋ ಜನರೇಷನ್ ಮಾಡ್ತೇವೆ. ಆಮೇಲೆ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಸರ್ಕಾರ ಸವಲತ್ತುಗಳನ್ನ ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟಿಲರಿ ಆಲ್ರೆಡಿ ಐತಿ. ಆ ಡಿಸ್ಟಿಲರಿಯನ್ನ ಉನ್ನತೀಕರಣ ಮಾಡ್ತೇವೆ. ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ. ಈಗ ಸಾಲಿ ಬಂದಾಗೈತಿ, ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತೇವೆ. ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ, ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವಂತ ಇಟ್ಟಿದ್ದಾಳಂದ್ರೆ ಬಂಡೆಮ್ಮ ದೇವಿ. ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ. ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ. ಅದನ್ನ ಇನ್ನೂ ಸುಧಾರಣೆ ಮಾಡಿ ರೈತರಿಗೆ, ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು
ವಿವಾಹವನ್ನ ಮಾಡ್ಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪವನ್ನ ಇನ್ನೂ ಸುಧಾರಣೆ ಮಾಡ್ತೀವಿ. ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೀವಿ. ಈಗಾಗಲೇ ಶಾಸಕರು ಹೇಳಿದಾರು, ನಾವು ಹೇಳಾಕತ್ತೀವಿ. ಬಂಗಾರದ ಹೊಗೆ ಹಾಯ್ತಿತ್ತು ಒಂದ್ ಕಾಲದಾಗ. ಆ ಗತ ವೈಭವವನ್ನ ವಾಪಸ್ ತರ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮ ಏನ್ ಪ್ಯಾನಲ್ ಐತಿ, 15 ಜನರ ಪ್ಯಾನಲ್ ಐತಿ, ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡ್ಬೇಕು. ಮತ ಹಾಕುವ ಮೂಲಕ ಇದೇ ಬರುವ 28ನೇ ತಾರೀಕಿನಂದು ನಮ್ಮ 15 ಪ್ಯಾನಲ್ಗ ಎಲ್ಲಾ ರೈತ ಬಾಂಧವರು ಮತ ಹಾಕಿ ನಮ್ಮನ್ನ ಆರಿಸಿ ಕಳಿಸ್ಬೇಕು. ಎಲ್ಲರೂ ಸೇರ್ಕೊಂಡ ಈ ಗತ ವೈಭವವನ್ನ, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನ ವಾಪಸ್ ತಗೊಂಡ್ ಬರ್ತಾವಂತ ನಿಮ್ಮಲ್ಲಿ ಹೇಳಿಕ್ ಬಯಸ್ತಾರೆ. ಈಗ ಒಂದಿರತ್ತಂದ್ರೆ ಈಗ ನಿಮ್ಮ ವಿರೋಧಿ ಕಾರಣದವರು ಈ ಹಿಂದೆ ಕಾರ್ಖಾನೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸಾಲದ ಸುಳಿಯಲ್ಲಿ ಸಿಕ್ಕಾಗ ಲಾಕ್ಔಟ್ ಆಗುವಂತ ಇದ್ದಾಗ ಕೂಡ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ಈಗ ಯಾಕೆ ಬರ್ತಾ ಇದ್ದಾರೆ ನೋಡ್ರಿ, ಸುಮಾರು 1 ತಿಂಗಳ 2 ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ. ಸರ್ವೆ ಮಾಡಿಸಿ ಎಲ್ಲಾ ಮೆಂಬರ್ ಇರ್ಬೋದು, ರೈತರ ಅಭಿಪ್ರಾಯ ಕೇಳಿದ್ವಿ. ಸದ್ಯದ ಪರಿಸ್ಥಿತಿ ಹಿಂಗಾಯ್ತು. 200 ಕೋಟಿ ರೂಪಾಯಿ ಸಾಲ ಐತಿ. ಅಲ್ಲಿಗೆ ಸದ್ಯ ಯಾವುದೂ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ. ಈ ರೀತಿ ಪರಿಸ್ಥಿತಿ ಐತಿ. ಇದನ್ನ ಉಳಿಸ್ಬೇಕು, ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನಲ್ ಮಾಡ್ತೇವಂತ ಎಲ್ಲ 17,000 ಮೆಂಬರ್ ಪ್ಯಾನಲ್ ಮಾಡಿದ್ವು. ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದ್ವು. ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು. ಬೇರೆದವ್ರು ಏನ್ ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸ್ಲಿಕ್ಕೆ ಹೋಗುದಿಲ್ಲ. ಹಿಂದೆ ಯಾರೇನು ಮಾಡಿದಾರೋ ಅದ್ರ ಬಗ್ಗೆನೂ ಮಾತಾಡಕ್ ಹೋಗುದಿಲ್ಲ. ನಾವೇನ್ ಮಾಡ್ಬೇಕು, ಸಂಸ್ಥೆ ಹೆಂಗ್ ಉಳಿಸ್ಬೇಕು ಅಷ್ಟೇ ಮಾತಾಡ್ತೀವಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತಿನ ದಿನ ಈ ಭಾಗದ ಕಲ್ಪವೃಕ್ಷ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪೆನಲ್ ಮುಖಾಂತರ ಇವತ್ತ 3 ತಾಲೂಕಿನಾದ್ಯಂತ ಎಲ್ಲರ ಹಿರಿಯರು ಸೇರಿ ನಾಮಿನೇಷನ್ ಫೈಲ್ ಮಾಡುವಂತ ಪ್ರಕ್ರಿಯೆ ಮಾಡಿದ್ದೀವಿ. ಬಹುತೇಕ ಎಲ್ಲರಿಗೂ ಈ ಭಾಗದ ರೈತರಿಗೆ ಆ ಕಾರ್ಖಾನೆಯ ಬಗ್ಗೆ ಅವ್ರಿಗೆ ಆದಂತ ಆ ಕಲ್ಪವೃಕ್ಷ ಕಳ್ಕೊಂಡು ಹೋಗಿದ್ದೆವು. ಅದನ್ನ ಮತ್ತೆ ಪುನಶ್ಚೇತನ ಮಾಡಬೇಕು, ನೀವೆಲ್ಲರೂ ಸೇರಿ ಮಾಡಿದ್ರ ಅದಕ್ಕೊಂದ ಒಳ್ಳೆ ರೂಪ ಬರ್ತೈತೆ ಅನ್ನುವಂತ ಅವ್ರ ಅಪೇಕ್ಷೆ ಮೇರೆಗೆ ಇವತ್ತ ಎಲ್ಲ ಬೆಳಗಾವಿ ರೂರಲ್ ಆಯ್ತು, ಖಾನಾಪುರ ಆಯ್ತು, ಕಿತ್ತೂರು ಹಾಗೂ ಬೈಲುಂಗಲ್ಲ ಎಲ್ಲ ರೈತರನ್ನ ಒಳಗೊಂಡ ಇವತ್ತು 15 ಜನ ಪ್ಯಾನಲ್ ಮಾಡಿದ್ದೀವಿ. ಅದಕ್ಕೆ ಅದರದ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸುಮಾರು 6-7 ದಶಕದಿಂದ ಇಲ್ಲಿ ಇದ್ದಂಥ ನಮ್ಮ ಹಿರಿಯಂದ್ರು ಸಾಕಷ್ಟು ಶ್ರಮಪಟ್ಟ ಸುಮಾರು 16,500 ಸದಸ್ಯರನ್ನು ಹೊಂದಿ ಸ್ಥಾಪನೆ ಆದಂಥ ಫ್ಯಾಕ್ಟ್ರಿ. ಸುಮಾರು 80ರ ದಶಕದಾಗ ನಮಗೆಲ್ಲ ಗೊತ್ತೈತಿ, ಭಾರತ ಸಾರಥಿ ಅವಾರ್ಡ್ ಕೂಡ ಸಿಕ್ಕಂತ ಒಂದು ಉದಾಹರಣೆ ಐತಿ. ಯಾಕಂದ್ರೆ ಈ ಏರಿಯಾದಲ್ಲಿ ಬೆಳೆದಂತ ಕಬ್ಬಿನಲ್ಲಿ ಹೈಯೆಸ್ಟ್ ರಿಕವರಿ ಇದ್ದು ಕೂಡ ಈ ಫ್ಯಾಕ್ಟ್ರಿ ಅವನತಿ ಒಂದುವಲ್ಲಿ ಇವತ್ತು ಬಂದು ನಿಂತಿತ್ತು. ಸುಮಾರು 220 ಕೋಟಿ ರೂಪಾಯಿ ಅದ್ರ ಮೇಲೆ ಹೊರೆ ಐತಿ. ಆ ಹೊರೆ ಏನೂ ಐತಿ. ಮತ್ತು ಫ್ಯಾಕ್ಟ್ರಿ ಬಹುತೇಕ ಭಾಳ ಹಳೆಯ ಟೆಕ್ನಾಲಜಿಯಿಂದ ರನ್ ಆಗೋದ್ರಿಂದ ನಮಗೆ ಕಾಂಪೆನ್ಸೇಟ್ ಆಗವಲ್ತು. ಆ ಸಾಲದ ಹೊರೆ ಜೊತೆಗೆ ಆ ಫ್ಯಾಕ್ಟ್ರಿಯನ್ನ ಪುನಶ್ಚೇತನ ಮಾಡ್ಬೇಕನ್ನುವಂಥ ಒಂದು ವಿಚಾರ ಇಟ್ಕೊಂಡು ಎಲ್ಲ ಸಮಾನ ಮನಸ್ಕರು ಕೂಡಿ ಇದ್ರಾಗ ಯಾವುದು ರಾಜಕಾರಣದ ಪಾರ್ಟಿಗಳನ್ನ ತಗೊಂಡಿಲ್ಲ, ಯಾವುದೇ ಪಾರ್ಟಿ ಇರಲಿ ಆ ಫ್ಯಾಕ್ಟ್ರಿ ಉಳಿಬೇಕನ್ನುವಂಥ ಉದ್ದೇಶದಿಂದ ಎಲ್ಲರೂ ಸೇರಿ ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕಿದೆವು. ಅದಕ್ಕೆ ತಕ್ಕಂಥ ಬಹುತೇಕ ಎಲ್ಲ ರೈತ ಬಾಂಧವರು ಕೂಡ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿದ್ದಾರೆ. ಮಾಡ್ರಿ, ಯಾವುದೇ ಕಾರಣಕ್ಕೂ ಈ ಫ್ಯಾಕ್ಟ್ರಿ ಒಂದು ಒಳ್ಳೆ ರೀತಿಯಿಂದ ಹಿಂದೆ ಏನು ಸ್ಥಿತಿ ಆಗೈತಿ ಮುಂದೆ ಅದು ಆಗದಂಗೆ ಇದನ್ನು ನಡೆಸ್ಕೊಂಡು ಹೋಗ್ರಿ ಅಂತನ್ನುವಂಥ ಉದ್ದೇಶ ಇಟ್ಟಿರೋದು. ಅದ ಉದ್ದೇಶ ಇಟ್ಕೊಂಡನ ಎಲ್ಲರೂ ಕೂಡ ಮುಂದೆ ಬಂದಿದ್ದೆವು. ಬಹುತೇಕ ಎಲ್ಲರೂ ಕೂಡಿ ಆ ಫ್ಯಾಕ್ಟ್ರಿಯನ್ನ ಉಳಿಸಿ ಬೆಳೆಸಕ ಎಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾರೆ. ಡೆಫಿನೆಟ್ಲಿ ನಾಯಕತ್ವ ಅನ್ನೋಕ್ಕಿಂತ ಅದನ್ನ ಉಳಿಸ್ಬೇಕಾಗೈತಿ. ದೇರ್ ಇಸ್ ನೋ ಡೆಫಿನೆಟ್ಲಿ ಅನೇಕ ವಿಚಾರಣೆಗಳು ಕೂಡ ನಡೀತಾ ಇದ್ದಾವೆ.
ಬರ್ಲಿ ಅದು ಸರ್ಕಾರದ ಮಟ್ಟದಿಂದ ನಡೀತಾ ಇದೆ. ಅದು ಯಾರು ತಪ್ಪಿಸ್ತಾರಿದ್ರೆ ಅವರಿಗೆ ಪನಿಷ್ಮೆಂಟ್ ಆಗತ್ತೆ, ದಟ್ಸ್ ಡಿಫ್ರೆಂಟ್. ಬಟ್ ಈಗಿದ್ದಂತ ಸವಾಲ್ ಅಂತಂದ್ರೆ ಆ ಕಾರ್ಖಾನೆಯನ್ನು ಉಳಿಸ್ಬೇಕು. ಅದು ಒಂದೇ 1 ಪಾಯಿಂಟ್ ಎಜೆಂಡಾ. ಯಾಕಂದ್ರೆ ಇಲ್ದಿದ್ರೆ ಅದು ಮುಚ್ಚೋ ಸ್ಥಿತಿಯಾಗ ಬಂದ್ ನಿಂತೈತಿ. ಇಲ್ಲಿದ್ದಂತ ರೈತರದ್ದು ಕೂಡ ಅದ ಆಶಾಭಾವನೆ ಐತಿ. ಪ್ರಾಮಾಣಿಕವಾಗಿ ಅದ್ ಗೆದ್ದು ಅದನ್ನ ಏನಾರ ಒಂದು ಮಾಡಿ ತೋರಿಸ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೊರಟಿದ್ದೀವಿ. ಬಹುತೇಕ ಅದಕ್ಕೆ ಸ್ಪಂದನೆ ಕೂಡ ಒಳ್ಳೆ ರೀತಿಯಿಂದ ಸಿಗ್ತೈತಿ. ಆ ನಿರ್ಧಾರ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಬಿಡ್ಬೇಕಾಗ್ತೈತಿ. ಅವ್ರು ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಬೇಡ, ಯಾರ ಕಡೆಯಿಂದ ಏನ್ ನೀಗ್ತೈತೆ ಅನ್ನೋದು ಅವ್ರಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರ್ತೈತಿ. ಅದಕ್ಕೆ ಸ್ಪಂದನೆ ಒಳ್ಳೆ ರೀತಿಯಿಂದ ಕೊಡ್ತೈತಿ.